ಇನ್ನು ಆಶ್ರಯ ಯೋಜನೆಯ ಫಲಾನುಭವಿಗಳ ಸಂಕಷ್ಟವನ್ನ ಕೇಳೋರೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವರ ಗೋಳನ್ನ ಕೇಳಿದ್ರೆ ನಿಜಕ್ಕೂ ಹೊಟ್ಟೆ ಉರಿಬೇಕು. ಯಾಕೆಂದ್ರೆ ಹಕ್ಕುಪತ್ರ ಸಿಕ್ಕು 13 ವರ್ಷ ಆಗಿದೆ. 13 ವರ್ಷ ಕಳೆದ್ರೂ ಅಲ್ಲಿನ ಜನರಿಗೆ ನಿವೇಶನ ಮಾತ್ರ ಸಿಕ್ಕಿಲ್ಲ. ಬೀದರ್ ಜಿಲ್ಲೆಯ ಮರಕಲ್ ಗ್ರಾಮದ ಒಟ್ಟು 11 ಕುಟುಂಬಗಳ ನಿತ್ಯ ಒದ್ದಾಟ, ನಿವೇಶನಕ್ಕಾಗಿ ನಿತ್ಯ ಅಲೆದಾಟದ ಪರಿಸ್ಥಿತಿ ಇದಾಗಿದ್ದು 13 ವರ್ಷಗಳಿಂದ ಕೂಡ ಕೈಯಲ್ಲಿ ಹಕ್ಕುಪತ್ರ ಇಟ್ಕೊಂಡು ನಿವೇಶನ ಕೊಡಿ ಅಂತ ಹೇಳಿ ಅಲ್ಲಿನ ಜನ ಪರದಾಡ್ತಾ ಇದ್ದಾರೆ. 2011-12ನೇ ಸಾಲಿನಲ್ಲಿ ಈ ಫಲಾನುಭವಿಗಳ ಆಯ್ಕೆಯಾಗಿದ್ದಾರೆ. ಹಕ್ಕುಪತ್ರ ಕೂಡ ಕೈಗೆ ಬಂದಿದೆ. ಹಕ್ಕುಪತ್ರ ಕೈಯಲ್ಲಿ ಹಿಡ್ಕೊಂಡು ಕಚೇರಿಗೆ ನಿತ್ಯವೂ ಅಲೆದಾಡುವ ದುಸ್ಥಿತಿ ಅವರದ್ದಾಗಿದೆ. 2012ರಲ್ಲಿ ಸಚಿವ ರಹೀಂ ಖಾನ್ ಹಕ್ಕುಪತ್ರಗಳನ್ನು ವಿತರಿಸಿದ್ರು. ಆದರೆ 13 ವರ್ಷ ಕಳೆದ್ರೂ ಇನ್ನೂ ಸಹ ಅವರಿಗೆ ನಿವೇಶನ ಸಿಕ್ಕಿಲ್ಲ. ಇದನ್ನು ಕೇಳೋರು ಯಾರು? ಇದಕ್ಕೆ ಉತ್ತರ ಕೊಡೋರು ಯಾರು? ಗುಡಿಸಲು ಬಾಡಿಗೆ ಮನೆಯಲ್ಲೇ ಆ ಬಡ ಕುಟುಂಬಗಳು ವಾಸ ಮಾಡಬೇಕಾಗಿದೆ. ನಿವೇಶನ ಕೊಡದೆ ಹಕ್ಕುಪತ್ರ ಯಾಕೆ ಕೊಟ್ರಿ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಪವರ್ ಟಿವಿ ಎದುರು ತಮ್ಮ ಅಳಲನ್ನ ತೋಡ್ಕೊಂಡು ತಾವು ಬದುಕ್ತಾ ಇರುವಂತಹ ವಾತಾವರಣವನ್ನ ಕೂಡ ಅಲ್ಲಿ ತೋರಿಸ್ತಾ ಇದ್ದಾರೆ. ನಾವು ಗಮನಿಸ್ತಾ ಇದ್ದೀವಿ, ಕೈಯಲ್ಲಿ ಹಕ್ಕುಪತ್ರ ಇಟ್ಕೊಂಡಿದ್ದಾರೆ, ಆದರೆ ನಿವೇಶನ ಸಿಗ್ತಾ ಇಲ್ಲ. ಆದರೆ ಈಗ ಅವ್ರು ಯಾವ ರೀತಿ ಗುಡಿಸಲಲ್ಲಿ ವಾಸ ಮಾಡ್ತಿದ್ದಾರೆ, ಎಂತಹ ಪರಿಸ್ಥಿತಿಯಲ್ಲಿ ಜೀವ ಕೈಯಲ್ಲಿ ಹಿಡ್ಕೊಂಡು ಬದುಕಬೇಕಾಗಿರುವಂಥ ಅನಿವಾರ್ಯತೆ ಅವ್ರಿಗೆ ಸೃಷ್ಟಿಯಾಗಿದೆ. ಇದೆಲ್ಲವನ್ನ ಕೇಳಿ ತಾವು ಎಷ್ಟೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ಹಕ್ಕುಪತ್ರ ಕೊಟ್ಟಿದ್ದೀರಾ, ನಿವೇಶನ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಕೂಡ ಬಡವನ ಕೋಪ ದವಡೆಗೆ ಮೂಲ ಅನ್ನುವಂತಹ ರೀತಿಯಲ್ಲಿ ಅಧಿಕಾರಿಗಳು, ದಪ್ಪ ಚರ್ಮದ ಎಮ್ಮೆ ಅಧಿಕಾರಿಗಳು ಯಾರೂ ಇವರ ಕಡೆ ಗಮನ ಕೊಡ್ತಾ ಇಲ್ಲ. ಹೀಗಾಗಿ ನ್ಯಾಯಕ್ಕೋಸ್ಕರ ಇದೀಗ ಪವರ್ ಟಿವಿಯ ಬಳಿ ತಮ್ಮ ಅಳಲನ್ನ ತೋಡ್ಕೊಂಡು ನಮ್ಮ ಸಮಸ್ಯೆಗೆ ಪರಿಹಾರ ಕೊಡಿಸಿ ಅಂತ ಹೇಳಿ ಬಂದಿದ್ದಾರೆ. ಇವ್ರು ಕುಡ್ರಿ ಅಂತಂತಂದ್ರು. ಇನ್ನ ತಕ್ಕ ನಾ CS ಸಾಬರು ಎಲ್ಲ ಮಾಡಿ ಕರೆಯೋದು. ಇನ್ನ ತಕ್ಕ ಮನಿ ಇಲ್ಲ ಸರ್, ಇರ್ಲಕ್ಕೇನಿಲ್ಲ, ಮುಷ್ಕಿಲ್ ಆಗ್ಯದ ಸರ್. ಹೋಗಿ ಸಾಗಾಯ್ತು. ಸಾಬ್ನಿ वहाँ गए, बाहर गए, और कई तरह की दिनोरेಲ್ಲ ನಾವು ಅವ್ರ ಲಿಸ್ಟಿದಾಗ ತೆಗ್ದು ನೋಡ್ರಿ. ಅವ್ರ ಲಿಸ್ಟಿದಾಗ ಮರ್ಕಲ ಗ್ರಾಮ ಪಂಚಾಯತ್ ಇಷ್ಟು ಮಂದಿ ಬಂದಾರ ಅಂತಂದು ಹೋಗಿ ಭೇಟಿಯಾಗಿದ್ರು. ಭೇಟಿ ಆದಾಗ ಆಯ್ತು ಹಕ್ಕುಪತ್ರ ವಿತರಣೆ ಮಾಡಿದ್ರು ಘೋಷಣೆ ಮಾಡಿ. ಈ 135 ಸರ್ವೆ ನಂಬರ್ 135ರಲ್ಲಿ ನಿಮಗೆ 38ರಲ್ಲಿ ನಿಮಗೆ ಕೊಟ್ಟಿರುತ್ತೆ ಅಂತ ಕೊಟ್ಟಿದ್ದರು. ಇವತ್ತಿನವರೆಗೂ ನಮಗೆ ಹಕ್ಕುಪತ್ರ ಒಂದೇ ಹಿಡ್ಕೊಂಡು ಇದ್ದೇವೆ. ಇನ್ನು ನಮಗೆ ಜಾಗ ಕೊಟ್ಟಿಲ್ಲ, ನಮಗೆ ನಿವೇಶ ಎಲ್ಲಿ ಏನೂ ತೋರಿಸಿಲ್ಲ. ಇನ್ನು ನಾವು ಅಲ್ಲಿ ಇಲ್ಲಿನೇ ತಿರುಗ್ತಾ ಇದ್ದೇವೆ. ಸೀರಿಯಲ್ ನಂಬರ್ ಹಾಕಿದ್ದು ಅದ. ಮತ್ತು ಇವಾಗ ಏನಂದ್ರೆ ಅವ್ರದ ಇಶ್ಯೂ, ಅವ್ರ ಕೇಸ್ ಅದ, ಇವ್ರದದ, ಅಲ್ಲಿ ಭೂಮಿನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ದಯವಿಟ್ಟು ನಮ್ಮದು ಸಮಸ್ಯೆ ಎಷ್ಟು ಪರಿಹರಿಸಿಕೊಡ್ಬೇಕಾಗಿ ವಿನಂತಿ ಅಷ್ಟೇ. 11-12ರಾಗ ಹಕ್ಕುಪತ್ರ ವಿತರಣೆ ಮಾಡಿದ್ರು ಘೋಷಣೆ ಮಾಡಿ. ಈ ಬಗ್ಗೆ ಮಾತನಾಡೋದಕ್ಕೆ ಅಲ್ಲಿನ ಗ್ರಾಮಸ್ಥರಾದ ರಾಜ್ಕುಮಾರ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಜ್ಕುಮಾರ್ ಅವರು, ಈಗ 13 ವರ್ಷ ಆಗಿದೆ ನಿಮ್ಗೆಲ್ಲ ಹಕ್ಕುಪತ್ರ ಸಿಕ್ಕಿ, ಆದ್ರೆ ನಿವೇಶನ ಯಾಕೆ ಕೊಡ್ತಾ ಇಲ್ಲ? ಏನ್ ಕಾರಣ ಇರ್ಬೋದು ಇದಕ್ಕೆ? ಅಧಿಕಾರಿಗಳು ಏನ್ ಹೇಳ್ತಾರೆ ನೀವು ಕೇಳಿದಾಗ? ನಾವು ಬೊಕ್ಕಸ್ ಎಲ್ಲ ಕಂಪ್ಲೀಟ್ ಮಾಡಿದ ಮೇಡಮ್. ಆಯ್ತದ ಅಂತಾರ. ಒಟ್ಟು ಹೊಂಟ್ರ PDO ತಹಸೀಲ್ದಾರ್ ಮೇಲೆ ಹಾಕ್ತಾನ, ತಹಸೀಲ್ದಾರ್ DC ಮೇಲೆ ಹಾಕ್ತಾರ, ಒಬ್ಬರ ಮೇಲೆ ಹಾಕ್ಲತ್ತಾರ. ಮತ್ PCನೂ ತಗೊಂಡ್ರ ಮೇಡಮ್. 5 PC ತಗೊಂಡ್ರು. ಎಲ್ಲ ಕೇಳಿದೆವು, ಒಟ್ಟು ಮಾಡ್ತಾನೆ ಇಲ್ಲ ಮೇಡಮ್. ಅದು ಮತ್ ನಿವೇಶನ ಹಕ್ಕುಪತ್ರ ರಹೀಂ ಖಾನ್ ಅವ್ರು ಬಂದ್ ಕೊಟ್ರ ಮೇಡಮ್. ರಹೀಂ ಖಾನ್ ಅವ್ರು ಬಂದ್ ಕೊಟ್ರ. ಅದು ಯಾರೋ ಕೇಸ್ ಆಗ್ದು ಸಾವುಕಾರ ಮಂದಿ ಅಂತೇಳಿ ಅದು ಕೋರ್ಟಿಗೆ ಹೋಯ್ತು. ಕೋರ್ಟ್ನಿಂದ ಆಯ್ತು. ಮತ್ತೆ ಯಾರೋ ಬಾಸ್ದಾಗಿನವ್ರು ನಂದು ಕಬ್ಜದಾಗದ ಅಂತೇಳಿ ಅವಾಗ ಕೋರ್ಟಿಗೆ ಕೇಸ್ ಆಗೋನು. ಆಮೇಲೆ ಅದು ಭೀ ಕೋರ್ಟ್ ನಮ್ಮ ಕಡೆ ಆಯ್ತು. ಅದು ಮಾಡಕ್ಕೆ ಹೋಯ್ತು. ತಹಸೀಲ್ದಾರ್ ಕೊಟ್ಟೆವು, PDO ಕೊಟ್ಟೆವು, DC ಅವ್ರಿಗೆ ಕೊಟ್ಟೆವು, ZP ಕೊಟ್ಟೆವು, ತಾಲೂಕಾ ಪಂಚಾಯತ್ ಕೊಟ್ಟೆವು. ಒಟ್ಟು ಎಲ್ಲಿ ಕೊಟ್ಟರು ಭೀ ಏನು ಮಾಡ್ತಲ್ಲ. ತಹಸೀಲ್ದಾರ್ PC ಕರೆದನು. PC ಹೋದೇವು ಮೇಡಮ್. 5 PC ಮಾಡಿದ್ರು. 5 PC ಮಾಡಿ ಆಯ್ತಪ್ಪ, ಇದು DC ಅವ್ರ ಬಳಿ ಕಳಿಸ್ತೆ, ಆಯ್ತದ ನಿಮ್ದು ಆಯ್ತು ಅಂತ ಹೇಳಿದ್ರು. ನಾವು ಮನೆಗೆ ಬಂದೆವು. ಮತ್ತೊಂದ್ಸಲ ತಹಸೀಲ್ದಾರ್ ಹೋಗಿ ಭೇಟಿ ಎಲ್ಲ ಹೋದ್ರೆ ನಮಗೆ ಕುಂದ ನಡೆಯಲ್ಲ ಉಂಟ. ಅಲ್ಲ, ತಹಶೀಲ್ದಾರ್ರಿಂದ ಹಿಡ್ಕೊಂಡು ಗ್ರಾಮ ಪಂಚಾಯತಿವರೆಗೂ ಎಲ್ರೂ ಅವ್ರ ಮೇಲೆ ಇವ್ರ ಮೇಲೆ ಅವರು ಮಾತಾಡ್ತಿದಾರಲ್ಲ, ಇದನ್ನ ನಿಮ್ ಶಾಸಕರ ಗಮನಕ್ಕೆ ತಂದ್ರ ಅಥವಾ ಅವತ್ತಿಗೆ ಹಕ್ಕುಪತ್ರ ಕೊಟ್ರಲ್ಲ ಸಚಿವರು, ಅವ್ರ ಗಮನಕ್ಕೆ ತಂದಿದ್ದೀರಾ? ಬೊಕ್ಕಸ್ ಎಲ್ಲ ಹೇಳಿದೆ ಮೇಡಮ್. ಅವರು ಹೋದ್ಸಲ ಎಲೆಕ್ಷನ್ ಬಂದಾಗ ಕೇಳಿದೆ ಅವ್ರಿಗೆ ಹಿಡ್ದಿ. ಮತ್ ಸರ್ ನಮಗ್ ಕೊಟ್ರಿ, ಇದು ಏನ್ ಮಾಡಿದ್ರೆ ನಾ ಮುಂದಿನ ದೊಡ್ಡ ಆಗೋಯ್ತೆ ಮಾಡ್ಕೊಡ್ತೆ ಅಂತ ಹೇಳಿದ್ರು ಸರ್.
ಅವ್ರು ಸರಿ ಓಡಾಡೋರಿಗೆಲ್ಲ ಹೇಳ್ದೇವು ನಮ್ದು ಆಗಿಲ್ಲ ನೋಡ್ರಪ್ಪ ಅದು ಮಾಡ್ಕೊಡ್ರಿ ನಮ್ದು ಏನಾರ ಅಂದ್ರೆ ಭೀ ಹಾಂ ಆಯ್ತು ನಾ ಹೇಳ್ತೆ ಸಾಬ್ರು ಅಲ್ಲಾರ ಇಲ್ಲಿ ಸಾಬ್ರು ಇಲ್ಲಾರ ಸಾಬ್ರು ಅಂತ ಸಾಬ್ರು ಭೇಟಿ ಆಗಲ್ರು ಬೊಕ್ಕ ಸಲ ಹೋಗಿದಾರೆ ಎಮ್ ಕಾನೂನು ಆಫೀಸ್ಗೆ ಹೋಗಿದ್ದಾರೆ ಮೇಡಮ್. ಓಕೆ, ಹಾಂ ನೋಡೋಣ. ಈ ಸಮಸ್ಯೆಯನ್ನು ನಾವು ಕೂಡ ಫಾಲೋ ಅಪ್ ಮಾಡ್ತೀವಿ. ಎಷ್ಟರ ಮಟ್ಟಿಗೆ ಇದಕ್ಕೆ ಪರಿಹಾರ ಕಂಡುಕೊಳ್ಳೋಕ್ಕಾಗತ್ತೆ, ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ ನೋಡೋಣ. ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.